ಡ್ರಾಪ್ ಕೊಡೋ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಆರೋಪ. ಪೊಲೀಸರಿಂದ ಬಾಲಕಿಯ ರಕ್ಷಣೆ, ಯುವಕನ ಬಂಧನ. ಸಂಭ್ರಮದಿಂದ ನಡೆದ ಚಿನ್ನಸಂದ್ರ ಉರುಸ್, ಹಜರತ್ ಸೈಯದ್ ಮೆಹಬೂಬ್ ಶಾವಲಿಯವರ ಸ್ಮರಣೆ. ಸಡಗರದ ಸಂಕ್ರಾಂತಿ ಹಬ್ಬ ಆಚರಣೆಗೆ ಜನ ಸಜ್ಜು. ಮಾರುಕಟ್ಟೆಯಲ್ಲಿ ಹೂಗಳಿಗೆ ಭಾರೀ ಬೇಡಿಕೆ, ಹೂ ಬೆಳೆಗಾರರು ಫುಲ್ ಖುಷ್. ಚಿಂತಾಮಣಿಯಲ್ಲಿ ಗಂಗಮ್ಮ ಯಲ್ಲಮ್ಮ ದೇವಿಗೆ ದೀಪೋತ್ಸವ, ಭಕ್ತಿಭಾವ ಮೆರೆದ ಮಂಗಳಮುಖಿಯರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಕಾಲೇಜಿನಿಂದ ಮನೆಗೆ ಹೋಗಲು ರಸ್ತೆ ಬದಿ ನಿಂತಿದ್ದ ವಿದ್ಯಾರ್ಥಿನಿಯೊಬ್ಬಳನ್ನು ಪುಸಲಾಯಿಸಿದ ಬೈಕ್ ಸವಾರನೋರ್ವ ಡ್ರಾಪ್ ಕೊಡೋ ನೆಪದಲ್ಲಿ ವಿದ್ಯಾರ್ಥಿನಿಯನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ರಾತ್ರಿಯಿಡೀ ಲೈಂಗಿಕ ಕಿರುಕುಳ ನೀಡಿ ಅತ್ಯಾಚಾರ ನಡೆಸಿದ ಆರೋಪ ಕೇಳಿಬಂದಿದೆ. ಮತ್ತೊಂದೆಡೆ ಪೊಲೀಸರು ರಾತ್ರಿಯಿಡೀ ನಿರ್ಜನ ಪ್ರದೇಶದಲ್ಲಿ ಕೂಂಬಿಂಗ್ ನಡೆಸಿ ಬಾಲಕಿಯನ್ನು ರಕ್ಷಿಸಿ ಆರೋಪಿಯನ್ನು ಬಂಧಿಸಿದ್ದಾರೆ. ಕಡು ಬಡತನದಲ್ಲಿ ಬೆಳೆದಿದ್ದ ತಂದೆ ಇಲ್ಲದ ಮಗಳು ಆಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕಾಲೇಜೊಂದರಲ್ಲಿ ಪಿಯುಸಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು. ಬಾಗೇಪಲ್ಲಿಯಿಂದ ವಾಪಸ್ಸು ಚಿಕ್ಕಬಳ್ಳಾಪುರ ತಾಲೂಕಿನ ಸ್ವಗ್ರಾಮಕ್ಕೆ ತೆರಳಲು ಪೆರೇಸಂದ್ರ ಕ್ರಾಸ್ ಬಳಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ಲು. ಅಲ್ಲಿಗೆ ಬಂದ ಅಪರಿಚಿತ ಬೈಕ್ ಸವಾರನೋರ್ವ ಅಪ್ರಾಪ್ತ ವಿದ್ಯಾರ್ಥಿನಿಗೆ ಡ್ರಾಪ್ ಕೊಡೋ ನೆಪದಲ್ಲಿ ಆಕೆಯನ್ನ ಬೈಕ್ ಮೇಲೆ ಹತ್ತಿಸಿಕೊಂಡಿದ್ದಾನೆ. ನಂತರ ನಿರ್ಜನ ಪ್ರದೇಶಕ್ಕೆ ಆಕೆಯನ್ನ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾನಂತೆ. ನಂತರ ಆರೋಪಿ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ತಾನು ಮಾಡಿದ ಗನಂಧಾರಿ ಕೆಲಸವನ್ನ ಹೇಳ್ಕೊಂಡಿದ್ದಾನೆ. ಇನ್ನು 10 ಕಡೆ ಫೋನಲ್ಲಿ ತನ್ನ ಗೆಳೆಯ ಈ ಬೈಕ್ ಸವಾರ ಆರೋಪಿ ತನ್ನ ಕೃತ್ಯದ ಬಗ್ಗೆ ತಿಳಿದ ಕೂಡಲೇ ಇನ್ನೊಬ್ಬ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಪೊಲೀಸರು ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿ ಫೋನ್ ಲೊಕೇಶನ್ ಆಧಾರದ ಮೇಲೆ ಹುಡುಕಾಡಿ ಆ ಅಪ್ರಾಪ್ತ ಬಾಲಕಿಯನ್ನ ರಕ್ಷಿಸಿದ್ದಾರೆ. ನಮಸ್ಕಾರ. ನಿನ್ನೆ ರಾತ್ರಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಘಟನೆ ನಡೆದಿದ್ದು. ಬೇಸಿಕ್ಲಿ ರಾತ್ರಿ ಟೈಮಲ್ಲಿ ನಮಗೆ ಮೀಡಿಯಾ ಫ್ರೆಂಡ್ಸ್ ಮುಖಾಂತರ ಒಂದು ಮೆಸೇಜ್ ಮತ್ತು ಫೋನ್ ಕಾಲ್ ಬಂದಿತ್ತು ಕಿ ಯಾರು ಒಬ್ಬರು ಫ್ರೆಂಡ್ ಅಂದರೆ ಯಾರು ಆರೋಪಿದು ಫ್ರೆಂಡ್ ಇದ್ದೀರಾ ಅವರು ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಮೀಡಿಯಾದವ್ರಿಗೆ ಕಳಿಸಿದ್ದಾರೆ ಕಿ ಈ ಥರ ಏನಾದರೂ ಯಾರು ಹುಡುಗ ಕಿಡ್ನ್ಯಾಪ್ ಮಾಡಿ ಯಾರು ಅಪ್ರಾಪ್ತರು ಬಾಲಕರಿಗೆ ಏನು ಕಿಡ್ನ್ಯಾಪ್ ಮಾಡಿ ಅವ್ರ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಆ ಥರ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಈ ಥರ ಏನಾದರೂ ಮಾಹಿತಿ ಇತ್ತು. ಆ ಬೇಸಿಸ್ ಮೇಲೆ ನಾವು ಯಾರು ಫ್ರೆಂಡ್ ಇತ್ತು, ಯಾರು ಈ ಇನ್ಫಾರ್ಮೇಷನ್ ಶೇರ್ ಮಾಡಿದಾರ ಅವರಿಂದ ಆರೋಪಿಗಳದ್ದು ನಂಬರ್ ತಗೊಂಡು ಎಲ್ಲ ಪರಿಶೀಲನೆ ಮಾಡಿಕೊಂಡು ಅವರದ್ದು ಲೊಕೇಶನ್ ವಗೇರೆ ತಗೊಂಡಿದ್ದೀವಿ. ಮತ್ತು ಅವ್ರ ಮನೆಯಲ್ಲಿ ಹೋಗಿ ಕೂಡ ದಾಳಿ ಮಾಡಿದ್ದೀವಿ. ಆಮೇಲೆ ನಮಗೆ ರಾತ್ರಿ ಮಿಡ್ನೈಟ್ ಟೈಮಲ್ಲಿ ಆರೋಪಿ ಸಿಕ್ಕಿದೆ. ಆರೋಪಿ ಆ ಟೈಮ್ಗೆ ಇಂಟಾಕ್ಸಿಕೇಟೆಡ್ ಎಸ್ಟೇಟಲ್ಲಿ ಇತ್ತು. ಅವ್ರಿಗೆ ನಾವು ಸೆಕ್ಯೂರ್ ಮಾಡಿಕೊಂಡು ಅವ್ರದ್ದು ಇಂಟರ್ಗೇಷನ್ ಮಾಡಿದಾಗ ಟೈಮಲ್ಲಿ ಅವರು ಕನ್ಫೆಸ್ ಮಾಡಿದ್ದಾರೆ ಕಿ ಯಾರು PU ಕಾಲೇಜ್ ಸ್ಟೂಡೆಂಟ್ ಪೆರೇಸಂದ್ರ ಹತ್ರ ಅವರಿಗೆ ಲಿಫ್ಟ್ ಕೇಳಿದ್ದಾರೆ. ಅವರಿಗೆ ಇವರು ಲಿಫ್ಟ್ ಕೊಟ್ಟಿದ್ದಾರೆ. ಮತ್ತು ರಸ್ತೆ ಮಧ್ಯದಲ್ಲಿ ಗಾಡಿ ಸ್ಟಾಪ್ ಮಾಡಿ ಇವರ ಹತ್ರ ಎಣ್ಣೆ ಇತ್ತು, ಅದು ಎಣ್ಣೆ ಕುಡ್ದಿದ್ದಾರೆ ಆರೋಪಿ. ಆಮೇಲೆ ಆ ಬಾಲಕರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ. ಈ ಥರ ನಮ್ಮ ಗಮನಕ್ಕೆ ಬಂದಿದೆ ಪೂರ್ತಿ ಮಾಹಿತಿ. ಅವ್ರಿಗೆ ಈ PU ಕಾಲೇಜ್ ಸ್ಟೂಡೆಂಟ್ ಬಾಲಿಕೆಯರು ಯಾರು ಇದ್ದಾರೆ ಅವರು ಈಗ ಮೈನರ್ ಇದ್ದಾರೆ. ಸೊ ಈ ಕೇಸ್ ವಿಚಾರ ಬಗ್ಗೆ ನಾವು ಒಂದು ಪಾಕ್ಸೋ ಮತ್ತು ರೇಪ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಆರೋಪಿ ಆಲ್ರೆಡಿ ಅರೆಸ್ಟ್ ಆಗಿದೆ. ಮತ್ತು ಪೊಲೀಸ್ ಕಡೆಯಿಂದ ಮತ್ತು ಮೀಡಿಯಾ ಮುಖಾಂತರ ಏನು ನಮಗೆ ಟೈಮ್ಲಿ ಮಾಹಿತಿ ಬಂದಿದೆ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ನಾವು ಏನು ರಕ್ಷಣೆ ಕೊಡಬೇಕು ಅದು ರಕ್ಷಣೆ ಕೊಟ್ಟಿದ್ದೀವಿ ನಾವು ಮೈನರ್ ಗರ್ಲಿಗೆ ಕೂಡ. ಮತ್ತು ಆರೋಪಿಗೆ ಕೂಡ ತುಂಬ ಪ್ರೊಯಾಕ್ಟಿವ್ ಆಗಿ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ವಿಕ್ಟಿಮ್ ಐಡೆಂಟಿಫೈ ಆಗೋಕ್ಕೆ ಮುಂಚೆ ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಅವರದು ಕನ್ಫೆಷನ್ ಪ್ರಕಾರ ನಮಗೆ ವಿಕ್ಟಿಮ್ ಐಡೆಂಟಿಫೈ ಆಯಿತು. ಸೊ ಈ ಕೇಸಲ್ಲಿ ನಾವು ಪಾಕ್ಸೋ ಮತ್ತು ರೇಪ್ದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅದು ಮಾಡ್ತಾಯಿದ್ದೀವಿ. ಬೇಸಿಕ್ಲಿ ನಮ್ಮ ಕಡೆಯಿಂದ ಎಲ್ಲ ಪೇರೆಂಟ್ಸ್ಗೆ, ಪಾಲಕರಿಗೆ ಕೂಡ ಮತ್ತು ಸ್ಟೂಡೆಂಟ್ಸ್ಗೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಯಾರ ಜೊತೆ ಯಾರು ಪರಿಚಯ ಇಲ್ಲ ಅಪರಿಚಿತ ಜನ ಜೊತೆ, ಸ್ಟ್ರೇಂಜರ್ಸ್ ಜೊತೆ ಅವ್ರಿಗೆ ಲಿಫ್ಟ್ ವಗೇರೆ ಅವರಿಂದ ತಗೋಬಾರ್ದು ದಯವಿಟ್ಟು. ಮತ್ತು ಯಾರ ಮೇಲೆ ಈ ಥರ ನಂಬಿಕೆ ಮಾಡಬಾರ್ದು. ಯಾರು ನೋನ್ ಪರ್ಸನ್ಸ್ ಇದೆ ಓನ್ಲಿ ಅವ್ರ ಜೊತೆ ಹೋಗಿ, ಅದರ್ವೈಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಯೂಸ್ ಮಾಡಬೇಕು. ಮತ್ತು ಯಾವುದು ಜಾಸ್ತಿ ಸಮಸ್ಯೆ ಇದೆ ಸೊ 112 ವಗೇರಾಗೆ ಕಾಲ್ ಮಾಡಿಕೊಂಡು ಮಾಹಿತಿ ಶೇರ್ ಮಾಡಬೇಕು. ಅದೇ ರೀತಿ ಈಗ ನಮ್ಮ ಡಿಸ್ಟಿಕಲ್ಲಿ ಅಕ್ಕಪಡೆ ಒಂದು ಕೂಡ ಸ್ಟಾರ್ಟ್ ಆಗಿದೆ. ಸೊ ಅಕ್ಕಪಡೆದವರು ಕೂಡ
ಅಲ್ಲಿ ಗೃಹ ರಕ್ಷಕರು ಕೂಡ ಇದ್ದಾರೆ, ಮಹಿಳಾ ಸಿಬ್ಬಂದಿ ಇದ್ದಾರೆ. ಅವರು ಎಲ್ಲ ಕೂಡ ಒಂದು ಪಿಂಕ್ ಕಲರ್ದು ಗಾಡಿ ಕೊಟ್ಟಿದ್ದಾರೆ, ಸ್ಪೆಷಲ್ ಕ್ಯಾಮೋಫ್ಲಾಜ್ ಡ್ರೆಸ್ ಕೊಟ್ಟಿದ್ದಾರೆ. ಅವರು ಕೂಡ ಸ್ಕೂಲ್, ಕಾಲೇಜಸ್, ಪಬ್ಲಿಕ್ ಪ್ಲೇಸಸ್ ಹತ್ರ ಹೋಗಿ ಎಲ್ಲ ಈ ಥರದ್ದು ಕಂಪ್ಲೇಂಟ್ಸ್ ಅಟೆಂಡ್ ಮಾಡ್ತಾರೆ. ಸೊ ದಯವಿಟ್ಟು ಯಾವುದು ಈ ಥರದ್ದು ಸಮಸ್ಯೆ ಆಗಿಬಿಡುತ್ತೆ, ಸೊ ಅಕ್ಕಪಡೆಗೆ ಕೂಡ ಇನ್ಫಾರ್ಮ್ ಮಾಡಬೇಕು. ಇನ್ನು ಚಿಕ್ಕಬಳ್ಳಾಪುರ ಮೂಲದ ಆರೋಪಿ ಗಣೇಶ್ ಆಗಿದ್ದು, ಈ ಗಣೇಶನಿಗೆ ಮದುವೆಯಾಗಿ ಮಕ್ಕಳಿದ್ದಾರೆ. ಆರೋಪಿಯ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ಕೊಡ್ತಾ ಇದ್ದಂತೆ ಪೊಲೀಸರು ಆರೋಪಿಯ ಫೋನ್ ಲೊಕೇಶನ್ ಟ್ರೇಸ್ ಮಾಡಿ ರಾತ್ರಿ ಇಡೀ ನಿರ್ಜನ ಪ್ರದೇಶದಲ್ಲಿ ಕೂಂಬಿಂಗ್ ನಡೆಸಿ ಆರೋಪಿ ಹಾಗೂ ಸಂತ್ರಸ್ತೆಯನ್ನ ಪತ್ತೆ ಹಚ್ಚಿದ್ದಾರೆ. ಸಂತ್ರಸ್ತೆಯನ್ನು ಸ್ಥಳೀಯ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ರವಾನಿಸಿದ್ದು ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಮಗೆ ಮೀಡಿಯಾ ಫ್ರೆಂಡ್ಸ್ ಮುಖಾಂತರ ಏನು ಮಾಹಿತಿ ಬಂದಿತ್ತು ಕಿ ಈ ಥರ ಏನಾದರೂ ಸರ್ ಆಫೆನ್ಸ್ ಆಗೋಕ್ಕೆ ಚಾನ್ಸಸ್ ಇದೆ ಅಥವಾ ಈ ಥರ ಆಗಿದೆ. ಸೊ ಆಮೇಲೆ ನಾವು ನಂಬರ್ ಕಲೆಕ್ಟ್ ಮಾಡಿದ್ದೀವಿ ಆ ಆರೋಪಿದು ಅವರಿಂದ. ಆ ಆರೋಪಿದು ನಾವು ಲೊಕೇಶನ್ ವಗೇರಾ ಚೆಕ್ ಮಾಡಿ ಆಮೇಲೆ ಮನೆಯದು ಅಡ್ರೆಸ್ ವಗೇರಾ ಸಿಕ್ಕಿದೆ ನಮಗೆ. ಮನೆಯಲ್ಲಿ ಕೂಡ ಬೈ ದಟ್ ಟೈಮ್ ಅವರು ಮೊಬೈಲ್ ಆಫ್ ಮಾಡಿದ್ದಾರೆ. ಸೊ ನಾವು ಮನೆಯಲ್ಲಿ ಕೂಡ ಹೋಗಿ ಅವ್ರದ್ದು ಹೆಸರು ವಗೇರಾ ಮತ್ತು ಏನು ಕೆಲಸ ಮಾಡ್ತಾರೆ ಅದು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಎಲ್ಲ ಅಕ್ಕಪಕ್ಕ ಜಾಗ ಚೆಕಿಂಗ್ ಮಾಡಿದ್ದೀವಿ. ಪೂರ್ತಿ ರಾತ್ರಿ ಕಾಂಬಿಂಗ್ ಮಾಡಿದ್ದೀವಿ. ಆಮೇಲೆ ನಮಗೆ ಆರೋಪಿ ರಾತ್ರಿ ಮಿಡ್ ನೈಟ್ ಟೈಮಲ್ಲಿ ಸಿಕ್ಕಿದೆ. ಆ ಟೈಮ್ಗೆ ಸ್ವಲ್ಪ ಇಂಟಾಕ್ಸಿಕೇಟೆಡ್ ಸ್ಟೇಟಲ್ಲಿ ಇತ್ತು. ಸೊ ಅವರು ಸರಿಯಾಗಿ ಈ ಥರ ಮಾಹಿತಿ ಶೇರ್ ಮಾಡಲಿಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಅವರು ಎಲ್ಲ ಮಾಹಿತಿ ಅವ್ರಿಗಿಂದ ನಾವು ಕಲೆಕ್ಟ್ ಮಾಡಿದ್ದೀವಿ ಕಿ ಯಾವ ಜಾಗ ಏನೇನು ಇನ್ಸಿಡೆಂಟ್ ಆಯಿತು, ಯಾರಿಗೆ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ವಿಕ್ಟಿಮ್ಗೆ ಐಡೆಂಟಿಫೈ ಮಾಡಿ ವಿಕ್ಟಿಮ್ಗೆ ಕೂಡ ಆಪ್ತ ಸಮಾಲೋಚನೆ ಮಾಡಿ ಅವರಿಂದ ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಇನ್ನು ಸಂತ್ರಸ್ತೆ ಬಾಲಕಿ ಮೊದಲೇ ತಂದೆಯನ್ನ ಕಳ್ಕೊಂಡಿದ್ದು ಚಿಕ್ಕಮ್ಮನ ಮನೆಯಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ಲು. ರಾತ್ರಿ ನಡೆದ ಘಟನೆಯಿಂದ ಆಘಾತಕ್ಕೊಳಗಾಗಿದ್ದಾಳೆ. ಪೆರೇಸಂದ್ರ ಠಾಣೆಯ ಪೊಲೀಸರು ಪೋಕ್ಸೋ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ತೀವ್ರಗೊಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಮಹಬೂಬ್ ಶಾ ವಲಿ ದರ್ಗಾ ಉರುಸ್ ಸಡಗರ ಸಂಭ್ರಮದಿಂದ ನಡೆಯಿತು. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಮಹಬೂಬ್ ಶಾ ವಲಿ ದರ್ಗಾ ಉರುಸ್ ಸಡಗರ ಸಂಭ್ರಮದಿಂದ ನಡೆಯಿತು. ಉರುಸ್ ಅಂಗವಾಗಿ ರಾತ್ರಿ ಗಂಧದ ಮೆರವಣಿಗೆ ನಡೆಯಿತು. ಗ್ರಾಮದ ತುಫೇಲ್ ಅಹಮದ್ ಖಾನ್ ಮನೆಯಿಂದ ಹೊರಟ ಗಂಧ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗಂಧದ ಮೆರವಣಿಗೆ ದರ್ಗಾ ತಲುಪಿತು. ಮೆರವಣಿಗೆಯಲ್ಲಿ ಪಟಾಕಿ ಸದ್ದು, ಆಕರ್ಷಕ ತಮಟೆ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತಾದಿಗಳು ಹಜರತ್ ರವರ ಕೃಪೆಗೆ ಪಾತ್ರರಾದರು. ಹಜರತ್ ರವರ ಅನುಯಾಯಿಗಳು ವಿವಿಧ ರೀತಿಯ ಪವಾಡಗಳನ್ನು ಪ್ರದರ್ಶಿಸಿ ಜನರ ಗಮನ ಸೆಳೆದರು. ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಹರಕೆ ಹೊತ್ತ ಭಕ್ತರು ದರ್ಗಾಗೆ ಗಂಧ ಹಚ್ಚಿ ಚಾದರ್ ಸಮರ್ಪಿಸಿದರು. ಉರುಸ್ ಪ್ರಯುಕ್ತ ದರ್ಗಾ ಸೇರಿದಂತೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ವಿಧ ವಿಧವಾದ ರೀತಿಯಲ್ಲಿ ದೀಪಗಳನ್ನು ಅಲಂಕಾರ ಮಾಡಲಾಗಿದ್ದು ದೀಪಗಳು ನೋಡುಗರ ಗಮನ ಸೆಳೆಯುತ್ತಿತ್ತು. ಉರುಸ್ ಕಾರ್ಯಕ್ರಮ ಗ್ರಾಮದಲ್ಲಿ ಇನ್ನೂ 2-3 ದಿನಗಳ ಕಾಲ ನಡೆಯಲಿದ್ದು ಪ್ರತಿನಿತ್ಯ ಕವಾಲಿ ಕಾರ್ಯಕ್ರಮ ಆಕರ್ಷಕವಾಗಿರುತ್ತದೆ. ಅಲ್ಲದೆ ಧರ್ಮಗುರುಗಳ ಭಾಷಣ, ಉಚಿತ ಸಾಮೂಹಿಕ ವಿವಾಹಗಳನ್ನು ಆಯೋಜಿಸಲಾಗಿದೆ. ಇವತ್ತು ನಮ್ಮ ಚಿನ್ನಸಂದ್ರ ಗ್ರಾಮದಲ್ಲಿ
ಹಜರತ್ ಸೈಯದ್ ಮಹಬೂಬ್ ಶಾವಲಿ ಅವರ ಗಂಧೋತ್ಸವ ನಡೀತಾ ಇದೆ. ಇದರಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದರು ಭಾಗವಹಿಸಿದ್ದಾರೆ. ಎಲ್ರಿಗೂ ನಾಳೆ ಖವಾಲಿ ಇದೆ, ನಾಳಿದ್ದು ಖವಾಲಿ ಇದೆ. ಅದರ ಆಚೆಯ ದಿನ ಸಮಾಖಾನಿ ಇದೆ 14ನೇ ತಾರೀಕು, 15ನೇ ತಾರೀಕು ಮದುವೆಗಳಿದೆ ಕಾರ್ಯಕ್ರಮ ಇದೆ. ಎಲ್ಲರೂ ಭಾಗವಹಿಸಿ ಇದರಲ್ಲಿ ಎಲ್ರಿಗೂ ಸ್ವಾಗತ ಇದೆ. ಎಲ್ಲರೂ ಭಾಗವಹಿಸಬೇಕು ಅಂತ ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷ ಅಜರ್ ಶರೀಫ್, ಉಪಾಧ್ಯಕ್ಷ ಕಲೀಂ ಖಾನ್, ಕಾರ್ಯದರ್ಶಿ ಅಫರೋಜ್ ಪಾಷಾ, ಸಹಾಯಕ ಕಾರ್ಯದರ್ಶಿ ಮಸೂರ್ ಅಹಮದ್ ಖಾನ್, ಖಜಾಂಚಿ ನಿಶಾಸ್ ಬೇಗ್, ಸದಸ್ಯರಾದ ಸುಹೇಲ್ ಪಾಷಾ, ಅಲೀಂ ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಈ ಮಕರ ಸಂಕ್ರಾಂತಿಯಂದು ಆದಿಯೋಗಿಯ ಸಮ್ಮುಖದಲ್ಲಿ ದಿನಪೂರ್ತಿ ಜಾತ್ರೆ, ಅವರಿಬೇಳೆ ಮೇಳ ಮತ್ತು ಗಾಳಿಪಟ ಉತ್ಸವಗಳ ಸಂಭ್ರಮದ ನಡುವೆ ಸಂಗೀತ, ನೃತ್ಯ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಅಪೂರ್ವ ಸಂಜೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಿ. ಸಂಭ್ರಮ, ಸಂಸ್ಕೃತಿ ಮತ್ತು ಆತ್ಮೀಯತೆಯ ಈ ಸಡಗರಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ. ಸಂಜೆ 7 ಗಂಟೆಯಿಂದ ಆರಂಭವಾಗುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆನಂದಿಸಿ. ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ. ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ ಟಿಟಿಸಿಪಿ ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ
ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೇವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ 14ನೇ ವಾರ್ಡ್, ಚಿಕ್ಕಬಳ್ಳಾಪುರ. ಏಕೆ ಇನ್ನು ದೇವಾ ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ ಎಂಜೆ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಎಲ್ಲೆಡೆ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಸಂಕ್ರಾಂತಿ ಸಂಭ್ರಮಕ್ಕೆ ತರೇವಾರಿ ಹೂಗಳು ಬೇಕೇ ಬೇಕು. ಮಲ್ಲಿಗೆ, ಸೇವಂತಿ, ರೋಸ್, ಕನಕಾಂಬರ ಸೇರಿದಂತೆ ವಿವಿಧ ಹೂಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಇದರಿಂದ ಹೂ ಬೆಳೆದ ರೈತರಿಗೆ ಜಣಜಣ ಕಾಂಚಾಣ ಕೈ ಸೇರುತ್ತಿದ್ದು ರೈತರು ಫುಲ್ ಖುಷಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಅಂದ್ರೆ ಸಿಲ್ಕು, ಮಿಲ್ಕು ಸೇರಿದಂತೆ ಫಲ, ಪುಷ್ಪ, ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹೂ ಬೆಳೆಗೆ ಖ್ಯಾತಿಯಾಗಿದ್ದಾರೆ. ಮೆರಾಬುಲ್, ರೋಸ್, ಸೇವಂತಿ, ಕನಕಾಂಬರ, ಚೆಂಡು ಹೂ, ಸುಗಂಧರಾಜ ಸೇರಿದಂತೆ ತರಹೇವಾರಿ ಹೂಗಳನ್ನ ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ. ಇನ್ನು ಕೆಲವು ದಿನಗಳಿಂದ ಹೂ ಬೆಲೆಯಲ್ಲಿ ತೀವ್ರ ಕುಸಿತ ಕಂಡಿತ್ತು. ಇದರಿಂದ ರೈತರು ಯಾಕಾದ್ರೂ ಹೂ ಬೆಳೆದುವೋ ಅಂತ ನೊಂದುಕೊಂಡಿದ್ರು. ಆದ್ರೆ ಈಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೂಗಳಿಗೆ ಭಾರಿ ಬೇಡಿಕೆ ಬಂದಿದೆ. 1 ಕೆಜಿ ಸೇವಂತಿಗೆಗೆ 100 ರೂಪಾಯಿ, ಕೆಜಿ ರೋಸ್ಗೆ 100ರಿಂದ 150, ಕೆಜಿ ಮಲ್ಲಿಗೆಗೆ 500 ರೂಪಾಯಿ ಸೇರಿದಂತೆ ಎಲ್ಲ ಹೂಗಳಿಗೆ ಬೆಲೆ ಬಂದಿದೆ, ಬೇಡಿಕೆ ಬಂದಿದೆ. ಇದರಿಂದ ರೈತರು ದಿಲ್ ಖುಷ್ ಆಗಿದ್ದಾರೆ ಅಂತ. ವಿಜಯಪುರ ಹೋಬಳಿ, ದೇವನಹಳ್ಳಿ ತಾಲೂಕು, ವಿಜಯಪುರ ಹೋಬಳಿ ಪುರ ನಮ್ಮದು. ಹಿಡ್ದಿನೂ 1-1.5 ತಿಂಗಳಿಂದನೂ ಭಾರಿ ಕಡಿಮೆನೇ, ಹೂವಿನ ಬೆಲೆ ಏನು ಇರಲಿಲ್ಲ, ಕುಸಿತೋಗಿತ್ತು. ಈಗ ಒಂದು 3-4 ದಿವಸದಿಂದ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಹೂವನ್ನು ಪರವಾಗಿಲ್ಲ, ಮೀಡಿಯಮ್ ರೇಟು, ಅದರಲ್ಲೂ ಏನು ಹೆಚ್ಚಿಗೆ ಏನು ರೈಸ್ ಆಗಿಲ್ಲ. ಶಾಮಂತಿ ಎಲ್ಲನೂ, ಸೆಂಟೆಲ್ಲೂ 80, 90, 100 ರೂಪಾಯಿ ಹೋಗಿದೆ. ಇದಕ್ಕೆ ಮುಂಚೆ 50-60 ರೂಪಾಯಿ ಇತ್ತು. ಈಗ ರೋಸ್ ಎಲ್ಲನೂ 120 ರೂಪಾಯಿ ಹೋಗಿದೆ ಇವತ್ತು. ಹಿಡ್ದಿನ ಅದು ಕಡಿಮೆ ಇತ್ತು. ಎಲ್ಲ ಹೂನು ಹಬ್ಬಕ್ಕೋಸ್ಕರ, ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಸ್ವಲ್ಪ ರೈಸ್ ಆಗಿದೆ. ಇರೋದ್ರಲ್ಲಿ ಬೇಕಿನ್ನ ರೈತರಿಗೆ ಮೊನ್ನೆಲ್ಲ ಜಾಸ್ತಿ ನಷ್ಟ ಆಗಿದೆ. ಇರೋದ್ರಲ್ಲಿ ಹಬ್ಬಕ್ಕೆ ಸ್ವಲ್ಪ ಮೂವ್ಮೆಂಟ್ ಆಗಿದೆ. ಇರೋದ್ರಲ್ಲಿ 2 ದಿನದಿಂದ ಸಂತಸ, ಅದರಿಂದ 2 ತಿಂಗಳಿಂದ ನೋವಾಗಿದೆ. ಈಗ 2 ದಿನದಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ನಾವು ಪರ್ಪಲ್ ಬೆಳೆದಿದ್ದೀರಿ. ಈಗ ತಕ್ಷಣಕ್ಕೆ ಸೆಂಟೆಲ್ಲ ಇತ್ತು, ಪರ್ಪಲ್ಲೇ ಇತ್ತು. ಪರ್ಪಲ್ ಇವತ್ತು 100 ರೂಪಾಯಿ ಹೋಗಿದೆ. ಹಾಂ, ಸೆಂಟೆಲ್ಲೆಲ್ಲನೂ 80-90 ಇತ್ತು, ಇವತ್ತು 100-110 ಗಂಟೆ ಹೋಗಿದೆ. ಪರವಾಗಿಲ್ಲ, ಖುಷಿ ಅಂತಂದರೆ ಇಲ್ಲೇ ಆಗುತ್ತೆ. 2 ತಿಂಗಳಿಂದ ವೇಸ್ಟ್ ಆಯ್ತಲ್ಲ, ನಮ್ಗೆ ನಷ್ಟ ಆಯ್ತಲ್ಲ. ಇರೋದ್ರಲ್ಲಿ ಹಬ್ಬಕ್ಕೆ ಪರವಾಗಿಲ್ಲ ಅಂತ ಹೇಳ್ಬೋದು. ನಿರೀಕ್ಷೆ ಬೇಕಿತ್ತು ರೇಟು. ಈಗ ನೋಡೋಣ ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತ ನೋಡೋಣ. ನಮ್ಮ ಹೆಸರು ಚಂದ್ರು ಅಂತ. ಇನ್ನು ಚಿಕ್ಕಬಳ್ಳಾಪುರದ ಹೂ ಅಂದ್ರೆ ಕಲರು, ಗುಣಮಟ್ಟ, ಶೈನಿಂಗು ಇರುತ್ತೆ.
ಇದರಿಂದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳೆಯುವ ಹೂಗಳಿಗೆ ದೇಶದಾದ್ಯಂತ ಬೇಡಿಕೆ ಇದೆ. ಇದರಿಂದ ಕಳೆದ 3 ದಿನಗಳಿಂದ ವಿವಿಧ ರಾಜ್ಯಗಳ ಹೂ ವರ್ತಕರು ಮುಗಿಬಿದ್ದು ಕೇಳದಷ್ಟು ಹಣ ನೀಡಿ ಹೂ ಖರೀದಿಯಲ್ಲಿ ತೊಡಗಿದ್ದಾರೆ. ಹೂವಿನ ವರ್ತಕರಿಗೂ ಮತ್ತು ನಮ್ಮ ರೈತ ಬಂಧುಗಳಿಗೂ ಎಲ್ಲ ನಮ್ಮ ನಾಗರಿಕ ಬಂಧು ಅಣ್ಣ ತಮ್ಮ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಹತ್ತಿರದಲ್ಲಿ ಸುಮಾರು ನಾಳೆ ಎಲ್ಲ ನಾಡೋದು 15ನೇ ತಾರೀಕು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೂಗಳ ಬೆಲೆಗಳು ಸ್ವಲ್ಪ ಹೆಚ್ಚಾಗಿರೋದ್ರಿಂದ ರೋಸು ಹೂವು ಬಂದ್ಬಿಟ್ಟು 100ರಿಂದ 130 ರೂಪಾಯಿ, ಚಾಮಂತಿಗೆ ಬಂದ್ಬಿಟ್ಟು 50ರಿಂದ 80 ರೂಪಾಯಿ, ಚೆಂಡು ಹೂವು ಬಂದ್ಬಿಟ್ಟು 20ರಿಂದ 40 ರೂಪಾಯಿವರೆಗೂ ನಡೀತಾ ಇದೆ. ಮತ್ತು ಕನಕಾಂಬರ ಮತ್ತು ಮಲ್ಲಿಗೆ ಹೂವು ಇವೆಲ್ಲ 500 ರೂಪಾಯಿ 600 ರೂಪಾಯಿ ಕೆಜಿ ಇದೆ. ರೈತರ ಮುಖದಲ್ಲಿ ಸ್ವಲ್ಪ ಸಂತೋಷದ ಕಳೆ ಇರ್ತೈತೆ. ವ್ಯಾಪಾರಸ್ಥರಿಗೂ ಪರವಾಗಿಲ್ಲ, ಏಕೆಂದರೆ ಚಬ್ಬಿ ಚೆನ್ನಾಗಿದೆ, ಓಡಾಡೋಕ್ಕೆ ಹೆಂಗಸರು ಎಲ್ಲ ವ್ಯಾಪಾರ ಮಾಡೋಕ್ಕೆ ಬೇವು ಬೆಲ್ಲ ಜೊತೆಗೆ ಕಬ್ಬು ಎಲ್ಲ ಜೊತೆಗೆ ಹೂಗಳು ಕೂಡ ವ್ಯಾಪಾರ ಮಾಡಿಕೊಂಡು ದನಗಳ ಜಾತ್ರೆ ಎಲ್ಲ ಮಾಡಿಕೊಂಡು ಆರಾಮಾಗಿ ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ಹೇಳ್ಬಿಟ್ಟು ರೈತರಿಗೂ ಒಳ್ಳೆ ಬೆಲೆಗಳು ಬರ್ತಾ ಇದೆ ಅಂತ ಸಂತೋಷವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ರೈತರು ದಂಡಿಯಾಗಿ ಚೆನ್ನಾಗಿ ಬರ್ತಾ ಇದ್ದಾರೆ, ಚೆಂದಾಗಿ ಹೂವು ಬರ್ತಾ ಇದ್ದಾವೆ. ಯಾಕೆಂದರೆ ಒಳ್ಳೆಯ ಮಳೆಗಳೆಲ್ಲ ಆಗಿದೆಯಲ್ಲ, ಒಳ್ಳೆಯ ಬೆಲೆಗಳು ಬರ್ತಾ ಇದ್ದಾವೆ. ಅದಕ್ಕೆ ರೈತರು ಕೂಡ ತುಂಬ ಸಂತೋಷವಾಗಿದೆ. ಒಂದು ಸ್ವಲ್ಪ ದುಡ್ಡು ಹಬ್ಬಕ್ಕೋಸ್ಕರ ಸ್ವಲ್ಪ ದುಡ್ಡು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಒಟ್ಟಾರೆ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂಗಳಿಗೆ ಬೆಲೆ ಇಲ್ಲ ಅಂತ ರೈತರು ಅಳಲು ತೋಡ್ಕೊಳ್ತಾ ಇದ್ರು. ಆದ್ರೆ ಈ ಬಾರಿಯ ಸಂಕ್ರಾಂತಿಗೆ ಹೂಗಳಿಗೆ ಡಿಮ್ಯಾಂಡ್ ಬಂದಿದ್ದು ಹೂ ಬೆಳೆದ ರೈತರ ಕೈಗೆ ಜನ ಜನ ಕಾಂಚನ ಸೇರುವಂತಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಮಂಗಳಮುಖಿಯರ ತಂಡ ಓಂ ಶಕ್ತಿ ಮಾಲೆ ಧರಿಸಿ ಗಂಗಮ್ಮ ಮತ್ತು ಯಲ್ಲಮ್ಮ ದೇವಿಗೆ ಶ್ರದ್ಧಾ ಭಕ್ತಿಯಿಂದ ದೀಪೋತ್ಸವ ನೆರವೇರಿಸಿದರು. ಚಿಂತಾಮಣಿಯಲ್ಲಿ ಮಂಗಳಮುಖಿಯರ ತಂಡ ಓಂ ಶಕ್ತಿ ಮಾಲೆ ಧರಿಸಿ ಗಂಗಮ್ಮ ಮತ್ತು ಯಲ್ಲಮ್ಮ ದೇವಿಗೆ ಶ್ರದ್ಧಾ ಭಕ್ತಿಯಿಂದ ದೀಪೋತ್ಸವ ನೆರವೇರಿಸಿದ್ದಾರೆ. ಚಿಂತಾಮಣಿಯ ಶ್ರೀರಾಮನಗರದ ಮಂಗಳಮುಖಿ ದೊಡ್ಡಮನೆ ಸೈಯದ್ ಸಲ್ಮಾ ಮನೆಯಿಂದ ಹರಕೆ ಹೊತ್ತ ಮಂಗಳಮುಖಿಯರು ತಮಿಳುನಾಡು ಶೈಲಿಯಲ್ಲಿ ಸೀರೆಯುಟ್ಟು ಮುಖಕ್ಕೆ ಅರಿಶಿಣ ಹಚ್ಚಿ ದೇವಿಯ ಸ್ಮರಣೆಯಲ್ಲಿ ತಲ್ಲೀನರಾಗಿದ್ದರು. ವಿಶೇಷ ಮಲ್ಲಿಗೆ ಹೂವಿನ ದಿಂಡುಗಳಿಂದ ದೇವರನ್ನ ಅಲಂಕರಿಸಲಾಗಿತ್ತು. ಹಣೆಯಲ್ಲಿ ಅಂಗೈ ಅಗಲದ ಕುಂಕುಮವಿಟ್ಟು ತಲೆಯ ಮೇಲೆ ಹೂವಿನ ಕಳಶ ಹೊತ್ತು ನಗರದ ವಿವಿಧ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಸಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ನಾವು ಶ್ರೀರಾಮನಗರ ಚಿಂತಾಮಣಿಯಲ್ಲಿ ನೆಲೆಸಿದ್ದೇವೆ. ನಾವು
ಹಿಂದೆ 2 ದೇವಸ್ಥಾನಗಳಿಗೆ ಕೂಡ ನಾವು ಗಂಜಿಯನ್ನು ಹೊತ್ತು ಹರಕೆಯನ್ನು ಸಲ್ಲಿಸಿದ್ದೇವೆ. ಬಟ್ ಇವತ್ತು ಕೂಡ ನಾವು ನಾರ್ಸಿನಪೇಟೆ ಗಂಗಮ್ಮ ದೇವಿಗೆ ನಮ್ಮ ಮನೆಯಿಂದ ಯಲ್ಲಮ್ಮ ದೇವಿಯಿಂದ ಗಂಜಿಯನ್ನು ಹೊತ್ತು ಹರಕೆಯನ್ನು ಸಲ್ಲಿಸ್ತೇವೆ. ಇದು ಮಾಡಲು ಕಾರಣ ಏನೆಂದರೆ ಚಿಂತಾಮಣಿಯಲ್ಲಿರುವ ಶ್ರೀನಿವಾಸಪುರದಲ್ಲಿ ಎಲ್ಲ ಕಡೆ ಎಲ್ಲ ಅಂಗಡಿಗಳಿಗೂ ವ್ಯಾಪಾರಗಳು ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿ ನಾವು ಒಂದು ಆಶಯದಿಂದ ಈ ಥರ ದೇವರ ಕಾರ್ಯಗಳನ್ನು ಮಾಡುತ್ತಿದ್ದೇವೆ. ಹೀಗೆ ನಮ್ಮ ಶಿವಲೀಲಾ ಎಂಬ ಒಂದು ಫಿಲಮ್ ಕೂಡ ಬಂದಿದೆ. ಎಂತೆಂಥ ಪಿಕ್ಚರ್ಗಳಿಗೂ ಥಿಯೇಟರ್ ಕೊಡ್ತಿರಂತೆ ನಮ್ಮಂಥ ಮಂಗಳಮುಖಿಯರು ಮಾಡಿರುವ ಒಂದು ಚಲನಚಿತ್ರಕ್ಕೆ ನೀವು ಯಾವುದೇ ಥಿಯೇಟರ್ ಕೂಡ ಯಾರೂ ಕೊಟ್ಟಿರುವುದಿಲ್ಲ. ಎಲ್ಲರೂ ಥಿಯೇಟರ್ ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ನಮಸ್ಕಾರ. ನಂತರ ಮಾತನಾಡಿದ ಮಂಗಳಮುಖಿಯರ ಮುಖ್ಯಸ್ಥೆ ಸೈಯದ್ ಸಲ್ಮಾ, ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ವಿವಿಧ ಸಮುದಾಯಗಳಿಗೆ ಕಲಿಕಾ ಅಧ್ಯಯನ ಕೇಂದ್ರ ಸ್ಥಾಪಿಸಲು ಜಮೀನು ನೀಡಿರುವುದು ಸಂತೋಷದ ವಿಷಯ ಆಗಿದೆ. ಅದೇ ರೀತಿಯಲ್ಲಿ ತಾಲೂಕಿನಾದ್ಯಂತ ಸುಮಾರು ಮಂದಿ ಮಂಗಳಮುಖಿಯರು ಇದ್ದು ನಮಗೂ ಕೂಡ ಜಮೀನು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸೈಯದ್ ಸಲ್ಮಾ ನನ್ನ ಹೆಸರು. ನಾನು ಇದು ಶ್ರೀರಾಮನಗರ ಬಂಡೆ ಮೇಲೆ ಇರೋದು. ನಾವು ಇರೋದು ಇಲ್ಲಿಂದ ಅಮ್ಮನ ಜಾತ್ರೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ಸೀದಾ ನಾರ್ಸಿನಪೇಟೆ ಗಂಗಮ್ಮ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲ ಮಂಗಳಮುಖಿ ಎಲ್ಲ ಸೇರಿ. ನಾನು ಹೇಳೋದು ಒಂದೇ ಮಾತು, ನಮಗೆ 15 ವರ್ಷದಿಂದ ನಾವು ಕೇಳ್ತಾನೆ ಇದ್ದೀವಿ. ನಮಗೆ ಎಲ್ಲ ಯಾವುದಾದ್ರು ಯಾರಿಗೂ ಜಾಗ ಕೊಡ್ತಾ ಇದ್ದೀರಾ. ನಮಗೊಂದು ಮಂಗಳಮುಖಿಯರು 15 ವರ್ಷನೇ ನಾವು ಕೇಳ್ತಾ ಇದ್ದೀವಿ. ಇವತ್ತು ಗಂಟೆ ನಮ್ಗೆ ಜಾಗ ಕೊಟ್ಟಿಲ್ಲ. ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ID ಪ್ರೂಫ್ ಎಲ್ಲ ಇದೆ. ನಾವು ಓಟ್ ನಮ್ಮ ಮನೆ ಹತ್ರ ಬರ್ತೀರಾ, ಓಟ್ ಹಾಕ್ಸ್ಕೊಂಡು ಹೋಗ್ತೀರಿ, ನಿಮ್ಗೆ ಕೊಡ್ತೀವಿ ಅಂತೀರಿ. ಎಲ್ಲ ನಾವು ಸೈಡ್ ಕೊಡ್ತೀವಿ ಬಿಡಮ್ಮ ಅಂತಾರೆ. ಇವತ್ತು ಗಂಟೆ ನಮ್ಗೆ ಕೊಟ್ಟಿಲ್ಲ ನಮ್ಮ ಮಂಗಳಮುಖಿಯರು. ಇನ್ನೊಂದು ಮಾತು ಹೇಳ್ತೀನಿ, ಈ ಚಿಂತಾಮಣಿದಲ್ಲಿ ನಾವು ಮಂಗಳಮುಖಿ ನಮ್ಮ ಹೆಸರು ಹೇಳಿ ಬೇರೆಯವ್ರು ಬಂದು ಅಂಗಡಿಗಳಿಗೆ ಬಂದು ಕೇಳ್ಕೊಂಡು ಹೋಗ್ತಾರೆ, ಅವ್ರಿಗೆಲ್ಲ ಕೊಡಬಾರ್ದು. ನಾವು ಇರೋದು ಶ್ರೀರಾಮನಗರ ಬಂಡೆ ಮೇಲೆ. ಸೈಯದ್ ಸಲ್ಮಾ ನಮ್ಮ ಮಂಗಳಮುಖಿಯವರು ಇಷ್ಟು ಜನ ಇದ್ದಾರೆ, ನಮ್ಮ ಸಮುದಾಯವರು ಇಷ್ಟು ಜನ ಇದ್ದಾರೆ. ನಾವು ಹೇಳೋದು ಇವತ್ತು ಅಂಗಡಿಯವರು ಕೊಟ್ಟಿದ್ದಕ್ಕೋಸ್ಕರ ಅವ್ರ ಮಕ್ಕಳು ಯಾವತ್ತೂ ತಣ್ಣಕ್ಕಿರಬೇಕು, ಅವ್ರು ಯಾವತ್ತೂ ತಣ್ಣಗಿರ್ಬೇಕು ಅಂತ ನಾವು ದೇವ್ರ ಹತ್ರ ನಾವು ಬೇಡ್ಕೊತೀವಿ. ಆ ಎಲ್ಲಮ್ಮ ಮಾತಾ, ಕಾಳಿ ಮಾತಾ, ಗಂಗಮ್ಮ ತಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಗೆ ಎಷ್ಟು ಜನ ಪ್ರೀತಿ ಅಭಿಮಾನ ಮಾಡ್ಯವರು ಎಲ್ಲ 100 ವರ್ಷ ಚೆನ್ನಾಗಿರ್ಬೇಕಂತ ಅಮ್ಮನ ಹತ್ರ ಬೇಡ್ಕೊತಾ ಇದ್ದೀನಿ. ಈ ಜನ ಚೆನ್ನಾಗಿರ್ಬೇಕಂತ ನಾವು ಬೇಡ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಂಗಳಮುಖಿಯರಾದ ಪ್ರಿಯಾ, ಅಶ್ವಿನಿ, ಬಿಂದು, ಪೂನಂ, ಅನು, ಹರಿ ಸೇರಿದಂತೆ ಮುಂತಾದವರು ಇದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ A ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದಾವಲ್ಲ, ಅವನ್ನೇನು ಮಾಡಿ? ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಬೋದು. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS, ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ.
ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ,
ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದ ನೂತನ ಮುಖ್ಯದ್ವಾರದ ನಾಮಫಲಕವನ್ನು ಅಧ್ಯಕ್ಷರಾದ DV ಭೀಮೇಶ್ ಮತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ರಾಯಸಂದ್ರ ಮಂಜುನಾಥ್ ಉದ್ಘಾಟಿಸಿದರು. ಶಿವ ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ, ಗೌರಿ ಪುತ್ರಾಯ ನಮಃ, ಗಣೇಶ್ವರಾಯ ಸರ್ವದೇವಾನಾಂ ಗೋಪೋಯಂ ಪ್ರತಿಪಕ್ಷತಾ ಕರ್ಪೂರಂ ದ್ಯೋತಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವಾಯ ಚ ವಂದೇ ರಮಣ ಗೋವಿಂದ. ರಾಮದೇವರ ಪಾದಕ್ಕೆ 108 ಗೋವಿಂದ, ಭಾಗವತ ಪಾದಕ್ಕೆ 108 ಗೋವಿಂದ. ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ರಾಯಸಂದ್ರ ಮಂಜುನಾಥ್ ಮಾತನಾಡಿ, ರಾಯಸಂದ್ರ ಗ್ರಾಮವು ಕಾರ್ಗೋ ರಸ್ತೆಗೆ ಹೊಂದಿಕೊಂಡಿರುವ ಗ್ರಾಮವಾಗಿದ್ದು ಯಾವುದೇ ರೀತಿಯ ರಾಯಸಂದ್ರ ಗ್ರಾಮವೆಂಬ ನಾಮಫಲಕವಿರುವುದಿಲ್ಲ. ಆದ್ದರಿಂದ ಊರಿನ ಹಿರಿಯ ಮುಖಂಡರೊಂದಿಗೆ ಚರ್ಚಿಸಿ ವರ್ಗ 1 ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ 6 ಲಕ್ಷ ಮತ್ತು ಎಲ್ಲರ ಸಹಕಾರದಿಂದ ಈ ದ್ವಾರವನ್ನ ನಿರ್ಮಿಸಲಾಗಿದೆ. ಮುಂದೆಯೂ ಸಹ ಇದೇ ರೀತಿಯ ಗ್ರಾಮದ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಲಿದ್ದೇನೆ ಎಂದು ಹೇಳಿದ್ದಾರೆ. ವರ್ಗ 1 ಅನುದಾನದಲ್ಲಿ ಮಾಡಿದ್ದೀವಿ. ಸುಮಾರು ಒಂದು 6 ಲಕ್ಷ ರೂಪಾಯಿ ಪಂಚಾಯಿತಿ ಅನುದಾನ. ಅದರ ಮೇಲ್ಪಟ್ಟು ಸ್ವಲ್ಪ ನಮ್ಮ ಸ್ವಂತ ಅನುದಾನದಿಂದ ನಾವು ಊರವರು, ಗ್ರಾಮಸ್ಥರು, ಮುಖಂಡರುಗಳೆಲ್ಲ ಸೇರಿ ಇದನ್ನು ಗುದ್ಲಿ ಪೂಜೆ ಮಾಡಿ ಇವತ್ತು ಆರ್ಚ್ನ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ನಮಗೆ ರಾಯಸಂದ್ರ ಗ್ರಾಮಸ್ಥರು, ಆಮೇಲೆ ನಮ್ಮ ಊರಿನ ಮುಖಂಡರುಗಳಾದಂಥ ರಂಜೇಗೌಡಣ್ಣ, ಮುನ್ಕೃಷ್ಣಣ್ಣ, ಕೃಷ್ಣಣ್ಣ, ರಾಮಣ್ಣವರು ಮತ್ತು ರಾಮಚಂದ್ರಣ್ಣವರು, ನಮ್ಮ ಪೂಜಾರಿ ನರಸಿಂಹಣ್ಣವರು, ಗುರುಮೂರ್ತಿಯವರು, ನಮ್ಮ ಪುಲ್ರಾಜಣ್ಣವರು, ನಂಜೇಗೌಡರು ಮತ್ತು ಮುನ್ರಾಜಣ್ಣವರು, ಮುನ್ನಾಗಪ್ಪನವರು ಮತ್ತು ನಮ್ಮ ಊರಿನ ಮುಖಂಡರು ಮತ್ತು ಸದಸ್ಯರು ಎಲ್ಲರೂ ಸೇರಿ ನಾವು ಒಮ್ಮತದಿಂದ ನಾವು ಈ ಆರ್ಚನ ಮಾಡಿದ್ದೀವಿ. ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಪಂಚಾಯಿತಿ PDO ಸರು, ನಮ್ಮ ಅಧ್ಯಕ್ಷರು ಭೀಮೇಶ್ ಅಣ್ಣವರು, ಸದಸ್ಯರು ಅರ್ಚನಾ, ಅನಿತಾ ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವಿಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದೀವಿ. ತುಂಬ ಖುಷಿಯಾಗಿದೆ. ಹಾಗಾಗಿ ನಮಗೆ ನೀವು ಸಹ ಪತ್ರಕರ್ತರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದೀರಾ. ನಿಮಗೂ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತಾ, ನಮ್ಮ ಗ್ರಾಮಸ್ಥರಿಗೂ ನಾನು ಚಿರಋಣಿಯಾಗಿ ಅವ್ರು ನನಗೆ ಜವಾಬ್ದಾರಿ ಕೊಟ್ಟಂಥ ದಿನದಿಂದನೂ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾನು ಕೆಲಸವನ್ನು ನಿರ್ವಹಿಸ್ಕೊಂಬಂದಿದ್ದೀನಿ. ನನ್ನಲ್ಲಿ ಸಣ್ಣ ಪುಟ್ಟ ಏನಾದರೂ ತಪ್ಪುಗಳು ನಡೆದಿದ್ದರೆ ನಮ್ಮ ಗ್ರಾಮಸ್ಥರು, ನಮ್ಮ ಊರಿನ ಮುಖಂಡರುಗಳೆಲ್ಲ ಕ್ಷಮಿಸಿ ನನ್ನನ್ನು ಸಹಕರಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಅಂದಾಜು ವೆಚ್ಚ 13.5 ಲಕ್ಷ. ಎಷ್ಟು ದಿನಗಳ ಕನಸಾಗಿತ್ತು ಈ ರೀತಿ ಇದು ನಾನು ಮೆಂಬರ್ ಆದಾಗಿನಿಂದನೂ ಮಾಡಬೇಕು ಅಂತ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೆ. ಹಾಗಾಗಿ ಇದು ಸುಮಾರು 1 ವರ್ಷದ ಹಿಂದೆಯಿಂದನೂ ಮಾಡ್ಕೊಂಬಂದಿದ್ದೀರಿ. ಹಂತಗಳಲ್ಲಿ ಮುಗಿಸ್ಕೊಂಬಂದಿದ್ದೀವಿ. ಈಗ ಪ್ರತಿ ಗ್ರಾಮಗಳಲ್ಲೂ ಕೂಡ ಇಂತಹ ಮುಖ್ಯ ದ್ವಾರಗಳನ್ನು ಅವಶ್ಯಕತೆ ಎಷ್ಟು ಸಹಕಾರಿಯಾಗುತ್ತೆ ಜನರಿಗೆ ಅಂತ ಗ್ರಾಮಸ್ಥರು. ಯಾಕೆಂದರೆ ನಾವು ಕಾರ್ಗೋ ರಸ್ತೆಗೆ ಮುಖ್ಯವಾಗಿ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮ. ಯಾಕಂದರೆ ನಮ್ಮ ಊರಿಗೆ ಯಾವುದೇ ರೀತಿ ಎಲ್ಲಿಯೂ ಕೂಡ ರಾಯಸಂದ್ರ ಗ್ರಾಮ ಅನ್ನೋದು ಎಲ್ಲಿ ಒಂದು ಸಹ ಬೋರ್ಡ್ ಇರಲಿಲ್ಲ. ಹಾಗಾಗಿ ರಾಯಸಂದ್ರ ಗ್ರಾಮದಲ್ಲಿ ಮಾತಾಡಿಕೊಂಡು ನಾವು ಹಿರಿಕರನ್ನೆಲ್ಲ ಮಾತಾಡಿಕೊಂಡು ಇಲ್ಲೊಂದು ದ್ವಾರಕ ಮಾಡ್ತೀವಿ ಅಂಥೇಳಿ ಮಾಡಬೇಕು ಅಂತೇಳಿ ಮಾಡಿದ್ದೀವಿ.
ಇದ್ರ ಜೊತೆಗೆ ಏನಾದರೂ ಮುಂದೊಂದಿನ ಕನಸಿನ ಇಟ್ಕೊಂಡಿರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಇಲ್ಲ, ನಮ್ಮ ಗ್ರಾಮದಲ್ಲಿ ಏನೇ ಒಂದು ಅಭಿವೃದ್ಧಿಗೋಸ್ಕರ ನಾವು ಹಗಲಿಲ್ಲೂ ಶ್ರಮಿಸ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ರಾಯಚಂದ್ರ ಪ್ರಮುಖವಾಗಿ 2 ಕಡೆಯಿಂದ ಮುಖ್ಯ ರಸ್ತೆ ಇದೆ. ಹೌದು. ಇನ್ನೊಂದು ಭಾಗದಲ್ಲಿ ಇದೇ ಥರದ್ದೇನೋ ಮಾಡೋ ಗುರಿ ಇದೆಯಾ? ಅದು ನಮಗೆ ಮುಖ್ಯ ರಸ್ತೆಗೆ ಹೊಂದ್ಕೊಂಡಿಲ್ಲ. ಯಾಕಂದರೆ ಸರ್ವೆ ನಂಬರ್ ದೇವನಹಳ್ಳಿದು ಟಚಬಲ್ ಇರೋದ್ರಿಂದ ನಾವು ಮಧ್ಯದಲ್ಲಿ ನಮ್ಮೂರು ಇರ್ತಕ್ಕಂಥದ್ದು. ಹಂಗಾಗಿ ಅಲ್ಲಿ ನಮಗೆ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ರಾಯಚಂದ್ರ ಬೋರ್ಡ್ ಹಾಕಿದ್ರೆ ದೇವನಹಳ್ಳಿ ಸರ್ವೆ ನಂಬರಲ್ಲಿ ಇರ್ತಕ್ಕಂಥದ್ದು ಸರ್ವೆ ನಂಬರ್. ಹಾಗಾಗಿ ಅಬ್ಜೆಕ್ಷನ್ ಆಗ್ಬೋದು ಅಂತೇಳಿ ನಾವು ಅಲ್ಲಿ ಏನು ಪ್ರಯತ್ನ ಪಡಲಿಕ್ಕೆ ಹೋಗಲಿಲ್ಲ. ಇದೇ ಸಂದರ್ಭದಲ್ಲಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿವಿ ಭೀಮೇಶ್, ಉಪಾಧ್ಯಕ್ಷೆ ಅನಿತಾ, ಸದಸ್ಯರಾದ ಲೋಕೇಶ್ ಗಾಂಧಿ, ವಿದ್ಯಾರಾಣಿ, ವಿಶಾಲಾಕ್ಷಿ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಡ್ರಾಪ್ ಕೊಡೋ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಆರೋಪ. ಪೊಲೀಸರಿಂದ ಬಾಲಕಿಯ ರಕ್ಷಣೆ, ಯುವಕನ ಬಂಧನ. ಸಂಭ್ರಮದಿಂದ ನಡೆದ ಚಿನ್ನಸಂದ್ರ ಉರುಸ್, ಹಜರತ್ ಸೈಯದ್ ಮೆಹಬೂಬ್ ಶಾವಲಿಯವರ ಸ್ಮರಣೆ. ಸಡಗರದ ಸಂಕ್ರಾಂತಿ ಹಬ್ಬ ಆಚರಣೆಗೆ ಜನ ಸಜ್ಜು. ಮಾರುಕಟ್ಟೆಯಲ್ಲಿ ಹೂಗಳಿಗೆ ಭಾರೀ ಬೇಡಿಕೆ, ಹೂ ಬೆಳೆಗಾರರು ಫುಲ್ ಖುಷ್. ಚಿಂತಾಮಣಿಯಲ್ಲಿ ಗಂಗಮ್ಮ ಯಲ್ಲಮ್ಮ ದೇವಿಗೆ ದೀಪೋತ್ಸವ, ಭಕ್ತಿಭಾವ ಮೆರೆದ ಮಂಗಳಮುಖಿಯರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.